ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 69. ಆಗಸದಲ್ಲಿ ಚಂದಿರ ಅದಾಗಲೇ ಹಾಜರಾಗಿದ್ದ. ಜಗುಲಿಯಲ್ಲಿ ಕುಳಿತು ಚಂದಿರನನ್ನೇ ದಿಟ್ಟಿಸುತ್ತಿದ್ದಳು ಖ್ಯಾತಿ. ಖ್ಯಾತಿ, ಊಟ ಮಾಡಿ ಮಲ್ಗು. ಬೆಳಗ್ಗೆ ಏಳುವಾಗ ನಿನ್ನ ತಲೆನೋವು ಕಮ್ಮಿಯಾಗುತ್ತಮ್ಮ. ಕಾಳಜಿಯಿಂದ ನುಡಿದ ಸುಮಂಗಲಾರವರಿಗೆ. ನಂಗೆ ಯಾಕೋ ಹಸಿವಿಲ್ಲ ಅಜ್ಜಿ, ನೀವು ಊಟ ಮಾಡಿ ಎಂದವಳಿಗೆ ಅದಾಗಲೇ ಅದ್ರತ್ ಮನೆಗೆ ಬರದ ಕಾರಣ ಚಡಪಡಿಕೆ ಶುರುವಾಗಿತ್ತು. ನೀನು ಹೀಗಂದ್ರೆ ಹೇಗಮ್ಮ? ಮೊದಲೇ ನಿನ್ನ ಹಣೆಗೆ ಗಾಯವಾಗಿದೆ. ಪುಟ್ಟಿ ಕೂಡ ನಿನ್ನ ಜೊತೆ ಊಟ ಮಾಡಬೇಕು ಅಂತ ಕಾಯ್ತಿದ್ದಾಳೆ ಎಂದಾಗ ಪುಟ್ಟ ಆಜ್ಞಾಳಿಗಾಗಿ ಅಲ್ಲಿಂದ ಎದ್ದು ಬಂದಳು ಊಟ ಮಾಡಲು. ಮಮ್ಮಿ, ನಂಗೆ ಹಸಿವಾಗ್ತಿದೆ, ಬೇಗ ಬನ್ನಿ ಇಲ್ಲಿ ಎಂದಳು ಹೊಟ್ಟೆ ಮೇಲೆ ಕೈಯಿಡುತ್ತಾ. ಹಾಂ ಬಂದೆ ಪುಟಾಣಿ ಎಂದವಳೆ ತಟ್ಟೆಗೆ ಊಟ ಬಡಿಸಿ ಅವಳಿಗೆ ತುತ್ತಿಟ್ಟಳು. ಆಜ್ಞಾ ತಾನೂ ಸಹ ತನ್ನ ಪುಟ್ಟ ಕೈಗಳಿಂದ ಖ್ಯಾತಿಗೆ ತುತ್ತಿಟ್ಟಾಗ ಅವಳು ತಿನ್ನಲೇಬೇಕು. ಅಮ್ಮ ಮಗಳ ಪ್ರೀತಿ ನೋಡಿದ ಸುಮಂಗಲಾರವರು, ಇಬ್ಬರು ಎಷ್ಟು ಹೊಂದಿಕೊಂಡಿದ್ದಾರೆ. ಇವರನ್ನು ಹೀಗೆ ನೋಡಿದವರು ಯಾರಾದರೂ ಖ್ಯಾತಿ ಹೆತ್ತ ಮಗಳಲ್ಲ ನಮ್ಮ ಪುಟ್ಟಿ ಎಂದು ಹೇಳಿದರೆ ನಂಬ್ತಾರಾ? ದೇವ್ರೆ, ಇವರು ಯಾವಾಗಲೂ ಹೀಗೆ ಖುಷಿಯಾಗಿರಲಿ. ನಮ್ಮ ದೇವು ಖ್ಯಾತಿ ಜೊತೆ ಖುಷಿಯಾಗಿ ಬಾಳುವಂತಾಗಲಿ. ಅವರದೇ ಒಂದು ಪುಟ್ಟ ಮಗುವಾಗಲಿ. ಮನದಲ್ಲೇ ದೇವರಲ್ಲಿ ಮೊರೆ ಇಟ್ಟರು. ಅಜ್ಜಿ, ನೀವು ಬನ್ನಿ, ಊಟ ಮಾಡಿ ಖ್ಯಾತಿ ಹೇಳಿದಾಗ ಅವರ ಜೊತೆಗೆ ಊಟ ಮಾಡಿದರು ಸುಮಂಗಲಾರವರು. ಊಟವಾದ ನಂತರ ಖ್ಯಾತಿ, ನೀನು ಪುಟ್ಟಿ ಇಬ್ಬರು ಮಲ್ಕೊಳ್ಳಿ, ದೇವು ಬಂದಮೇಲೆ ನಾನೇ ಊಟ ಬಡಿಸ್ತೀನಿ ಎಂದಾಗ ಸರಿ ಎಂಬಂತೆ ತಲೆಯಾಡಿಸಿದವಳು ಆಜ್ಞಾಳ ಕೈ ಹಿಡಿದು ತಮ್ಮ ಕೋಣೆಯತ್ತ ನಡೆದಿದ್ದಳು. ಖ್ಯಾತಿಯ ಹಣೆಯತ್ತ ಮೃದುವಾಗಿ ಸ್ಪರ್ಶಿಸಿದವಳು, ಮಮ್ಮಿ ಇನ್ನೂ ನೋವಿದೆಯಾ ಎಂದಳು ಬೇಸರದಿಂದ. ಇಲ್ಲ ಪುಟಾಣಿ, ನೀನೀಗ ಮುಟ್ಟಿದ್ಯಲ್ಲ, ನೋವೆಲ್ಲ ಮಯವಾಗೋಯ್ತು ಎಂದವಳು ನಸು ನಗುತ್ತಾ ಆಜ್ಞಾಳ ಕೆನ್ನೆಗೆ ಮುತ್ತಿಟ್ಟಳು. ಅವಳ ಮಾತಿಗೆ ಕಿಲಕಿಲ ನಕ್ಕಳು ಆಜ್ಞಾ. ನಮ್ಮ ಪುಟಾಣಿ ಎಷ್ಟು ಚೆನ್ನಾಗಿ ನಗ್ತಿದೆ ಎಂದು ಅವಳನ್ನು ಮುದ್ದು ಮಾಡಿದಾಗ ಖ್ಯಾತಿಯ ಕೊರಳು ಬಳಸಿದವಳು, ಐ ಲವ್ ಯು ಸೋ ಮಚ್ ಮಮ್ಮಿ ಎಂದಳು ಖುಷಿಯಿಂದ. ಲವ್ ಯು ಟೂ ಪುಟಾಣಿ ಎಂದವಳೆ ಅವಳ ಬೆನ್ನು ದಡವಿ ತಾಚಿ ಮಾಡು ಎಂದಾಗ, ಮಮ್ಮಿ ಲಾಲಿ ಹಾಡು ಹಾಡ್ತೀಯಾ ಪ್ಲೀಸ್ ಕಣ್ಣು ಕಿರಿದಾಗಿಸಿ ವಿನಂತಿಸಿದಳು. ಅವಳ ಮುದ್ದು ಮೊಗವನ್ನು ನೋಡಿ ಇಲ್ಲ ಎನ್ನಲು ಸಾಧ್ಯವೇ? ತನಗೆ ತಿಳಿದ ಹಾಡನ್ನು ಮೆಲ್ಲಗೆ ಹಾಡಿದಳು. ಹಾಡನ್ನು ಆಲಿಸುತ್ತಾ ನಿದ್ದೆಗೆ ಜಾರಿದಳು ಆಜ್ಞಾ. ಖ್ಯಾತಿಯ ಬಳಿ ನಿದ್ದೆ ಸುಳಿದಿರಲಿಲ್ಲ. ಚಕ್ಕುಲಿ ಅಂಗಡಿಯವ ಯಾಕಿನ್ನೂ ಬಂದಿಲ್ಲ? ನಾನೇನು ತಪ್ಪಾಗಿ ಮಾತಾಡಲಿಲ್ಲ ಅಲ್ವಾ? ಇರೋದನ್ನೇ ತಾನೇ ಹೇಳಿದೆ. ರಾತ್ರಿ ಆದರೂ ಮನೆಗೆ ಬರಬೇಕು ಅನ್ನೋ ಯೋಚನೆನೇ ಇಲ್ವಲ್ಲ ಅವನಿಗೆ. ಪಾಪ ಪುಟಾಣಿ ಪಪ್ಪ ಯಾಕೆ ಬರಲಿಲ್ಲ ಅಂತ ಕೇಳಿದರೆ ಏನು ಹೇಳಬೇಕಿತ್ತು ನಾನು? ಅಟ್ಲೀಸ್ಟ್ ಹೋಗುವ ಮುನ್ನ ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ಹೇಳಿ ಹೋಗಬಾರ್ದಾ? ಅವಳ ಮನ ಅವನನ್ನು ಕಾಳಜಿ ಮಾಡುತ್ತಿತ್ತು. ತನ್ನ ಪ್ರಶ್ನೆಗೆ ಅವನು ಉತ್ತರ ನೀಡಲಿಲ್ಲ ಎಂಬುದಕ್ಕಿಂತ ಈಗವನು ಮನೆಗೆ ಬರಲಿಲ್ವಲ್ಲ ಎಂಬುದೇ ಯೋಚನೆಯಾಗಿತ್ತವಳಿಗೆ. ಸ್ವಲ್ಪ ಹೊತ್ತಿನಲ್ಲಿ ಹಾಗೆ ನಿದ್ದೆಗೆ ಜಾರಿದಳು. ದೇವು, ಇಷ್ಟೊತ್ತು ಎಲ್ಲಿದ್ದೆ? ಆಗಷ್ಟೇ ಮನೆಗೆ ಬಂದ ಅದ್ರತ್ನನ್ನು ಕೇಳಿದರು ಸುಮಂಗಲಾರವರು. ಸ್ವಲ್ಪ ಹೊತ್ತು ಒಂಟಿಯಾಗಿರಬೇಕು ಅಂತ ಅನಿಸಿತು ಅಜ್ಜಿ ಎಂದ ಮೃದುವಾಗಿ. ಕೆರೆ ಹತ್ರ ಹೋಗಿದ್ಯಾ ಎಂದವರಿಗೆ ಚೆನ್ನಾಗಿ ಗೊತ್ತಿತ್ತು. ಅವನಿಗೆ ಒಂಟಿಯಾಗಿರಬೇಕು ಎಂದು ಅನಿಸಿದಾಗಲೆಲ್ಲ ಅವನು ಹೋಗುವುದು ಅಲ್ಲಿಗೆ ಎಂದು. ಅಲ್ಲಿ ಅವನಿಗೆ ಮರೆಯಲಾಗದ ಕೆಲವು ಸಿಹಿ ನೆನಪುಗಳಿವೆ. ದೇವು, ನಿನ್ನ ನೋವು ನಂಗೆ ಅರ್ಥ ಆಗುತ್ತೆ. ಆದರೆ ರಾತ್ರಿ ತನಕ ಅಲ್ಲಿ ಒಬ್ಬನೇ ಇರೋದು ಅಷ್ಟೊಂದು ಸುರಕ್ಷಿತವಲ್ಲ ಎಂದರು ಮೊಮ್ಮಗನ ಮೇಲಿರುವ ಕಾಳಜಿಯಿಂದ. ನಿಂಗೀಗ ಮದುವೆ ಆಗಿದೆ, ನೀನೀಗ ಒಂಟಿ ಅಲ್ಲ. ನಿನ್ನ ಹೆಂಡತಿ ಮಗಳು ನಿನಗೋಸ್ಕರ ಕಾಯ್ತಾ ಇರ್ತಾರೆ ಅನ್ನೋ ಪರಿಜ್ಞಾನ ಬೇಡವಾ ನಿನಗೆ? ತುಸು ಗದರಿದಂತೆ ನುಡಿದರು. ತನ್ನ ಪತಿ ಮನೆಗೆ ಬಂದಿಲ್ಲ ಎಂದು ಆತಂಕಗೊಂಡಿದ್ದಳಲ್ಲವೇ ಖ್ಯಾತಿ. ಅವಳು ಬಾಯಿ ಬಿಟ್ಟು ಹೇಳದಿದ್ದರೂ ಅನುಭವದ ಕಣ್ಣುಗಳಿಗೆ ಅವಳ ಮೊಗಭಾವ ಕಂಡು ಎಲ್ಲ ಅರಿವಾಗಿತ್ತು. ಪಾಪು ಮತ್ತು ಖ್ಯಾತಿ ಊಟ ಮಾಡಿದ್ರ ಕೇಳಿದ. ಅವನ ಕಣ್ಗಳು ಮಡದೆಯನ್ನು ಒರೆಸುತ್ತಿತ್ತು. ನಿನ್ನ ಹೆಂಡತಿ ಊಟ ಬೇಡ ಅಂತಿದ್ಲು, ಕೊನೆಗೆ ಪುಟ್ಟಿ ಕಾಯ್ತಿದ್ದಾಳೆ ಅಂತ ಹೇಳಿದೆ. ಪುಟ್ಟಿಗೋಸ್ಕರ ಏನೋ ಸ್ವಲ್ಪ ತಿಂದ್ಲು, ನಿಂಗೋಸ್ಕರ ಕಾಯೋದು ಬೇಡ ಅಂತ ನಾನೇ ಹೇಳಿದೆ ಎಂದು ವರದಿ ಒಪ್ಪಿಸಿದರು. ದೇವು, ಬೇಗ ಕೈಕಾಲು ಮುಖ ತೊಳ್ಕೊಂಡು ಬಾ, ಊಟ ಬಡಿಸ್ತೀನಿ ಎಂದಾಗ ಸರಿ ಎಂಬಂತೆ ತಲೆಯಾಡಿಸಿದವ ಬೇಗನೆ ಫ್ರೆಶ್ ಆಗಿ ಬಂದ. ಅವನಿಗೆ ಊಟ ಮಾಡುವ ಮನಸ್ಸಿಲ್ಲ. ಆದರೆ ಅಜ್ಜಿ ತನಗೋಸ್ಕರ ಎಷ್ಟು ಹೊತ್ತು ಕಾದಿದ್ದಾರೆ. ಅವರಿಗೋಸ್ಕರ
ಸೇರಿದಷ್ಟು ತಿಂದು ಎದ್ದ. ಚಿಕ್ಕ ಹುಡುಗನ ಥರ ಇಷ್ಟೇ ಊಟ ಮಾಡಿದರೆ ಹೇಗೋ? ಸುಮಂಗಲರವರು ಪ್ರಶ್ನಿಸಿದಾಗ, ತುಂಬ ಹೊತ್ತಾಗಿದೆ, ನೀವು ಮಲ್ಕೊಳ್ಳಿ, ನಾಳೆ ಬೆಳಗ್ಗೆ ತಿಂಡಿ ಸ್ವಲ್ಪ ಹೆಚ್ಚು ತಿಂತೀನಿ, ಸರಿನಾ ಎಂದವ ತನ್ನ ಕೋಣೆಯತ್ತ ನಡೆದಿದ್ದ. ಈಗಿನ ಕಾಲದ ಹುಡುಗರು ನಮ್ಮ ಮಾತು ಎಲ್ಲಿ ಕೇಳ್ತಾರೆ ಎಂದು ಗೊಣಗುತ್ತಲೇ ತಮ್ಮ ಕೋಣೆಯತ್ತ ನಡೆದಿದ್ದರು ಸುಮಂಗಲರವರು. ತನ್ನ ಕೋಣೆಗೆ ಬಂದವ ಅಪ್ಪಿಕೊಂಡು ಮಲಗಿದ್ದ ಮಡದಿ ಹಾಗೂ ಮಗಳನ್ನು ನೋಡಿ ಸಂತಸಗೊಂಡ. ಅವನ ಮುಖದಲ್ಲಿ ನಗು ಮೂಡಿತು. ಇಷ್ಟು ಹೊತ್ತು ಇದ್ದ ಬೇಸರವೆಲ್ಲ ಈಗ ಮಾಯವಾಗಿತ್ತು. ಇಬ್ಬರು ಪುಟ್ಟ ಮಗುವಂತೆ ಕಂಡರು. ಇಬ್ಬರಿಗೂ ಹೊದಿಕೆ ಹೊದಿಸಿದವ ಮಗಳ ಅಂಗೈಗೆ ಮುತ್ತಿಟ್ಟು ಮಡದಿಯ ಕಡೆಗೆ ನೋಡಿದ. ಅವಳ ಮೊಗವನ್ನು ಸರಿಯಾಗಿ ನೋಡಲು ಮುಂಗುರಳು ಅಡ್ಡ ಬಂದಿತ್ತು. ಮುಂಗುರಳನ್ನು ಹಿಂದಕ್ಕೆ ಸರಿಸಿದವ ಅವಳ ಹಣೆಗೆ ತೊಟ್ಟಿಯೊತ್ತಿದ. ಅವಳು ಎಚ್ಚರವಿದ್ದಾಗ ಹೀಗೆ ಮುತ್ತಿಟ್ಟಿದ್ದರೆ ಅವಳು ಅವನೊಡನೆ ಜಗಳ ಮಾಡುತ್ತಿದ್ದಳಲ್ಲವೇ? ಅವನ ಒಲವು ಅವಳೇ ಎಂದು ಅವಳಿಗೆ ತಿಳಿಯದು. ಅವಳ ಒಲವು ಅವನೇ ಎಂದು ಅವನಿಗೂ ತಿಳಿಯದು. ತನ್ನ ಪ್ರೀತಿಯ ಬಗ್ಗೆ ಅವನ ಮುಂದೆ ತೋರಗೊಡಲಾರಲು ಅವಳು. ಅವಳ ಪ್ರಕಾರ ತಾನವನ ಎರಡನೇ ಆಯ್ಕೆ. ಯಾಕೋ ತಾನವನ ಎರಡನೇ ಆಯ್ಕೆಯಾಗಲು ಅವಳ ಮನಸ್ಸೊಪ್ಪದು. ತನ್ನೆಡೆಗಿನ ಅವನ ಒಲವು ಅವನಿಗೆ ತಿಳಿದರೆ ತಾನವನ ಮುಂದೆ ಸೋತು ಹೋದಂತೆ ಎಂಬುದು ಅವಳ ಅನಿಸಿಕೆ. ಇನ್ನು ಅವನು ಅವಳಿಗೆ ತಿಳಿಯದೆ ಅವಳನ್ನು ಕಾಳಜಿ ಮಾಡುವನೇ ಹೊರತು ತನ್ನ ಒಲವನ್ನು ಅವಳ ಬಳಿ ಹೇಳಲಾರನು. ಅವಳೇ ಅವನ ಮೊದಲ ಒಲವು ಎಂದು ಅವಳಿಗೆ ತಿಳಿದರೆ ಆಜ್ಞಾ ತಮ್ಮಿಂದ ದೂರವಾಗುವಳು ಎಂಬ ಭಯ ಅವನಿಗೆ. ಇಬ್ಬರೂ ಮನಸ್ಸು ಬಿಚ್ಚಿ ಮಾತನಾಡಿದರೆ ಎಲ್ಲ ಸರಿಯಾಗುತ್ತಿತ್ತೇನು. ಆದರೆ ಇಬ್ಬರಿಗೂ ಮನಸ್ಸು ಬಿಚ್ಚಿ ಮಾತನಾಡಬೇಕೆಂದು ಅನಿಸಿದರೆ ಅಲ್ಲವೇ? ಸೂರ್ಯರಶ್ಮಿಗಳು ಮೊಗವನ್ನು ಸ್ಪರ್ಶಿಸಿದಾಗ ಕಣ್ಣು ತೆರೆದವಳು ತನ್ನನ್ನು ಅಪ್ಪಿಕೊಂಡು ಮಲಗಿದ್ದ ಆಜ್ಞಾಳನ್ನು ಕಂಡು ತುಟಿಯರಳಿಸಿದಳು. ಸೊಂಪಾದ ನಿದ್ದೆಯಲ್ಲಿದ್ದವಳನ್ನು ಕಂಡು ಮುದ್ದುಕ್ಕಿತ್ತವಳಿಗೆ. ಮುದ್ದು ಹುಡುಗಿಯ ಮುದ್ದು ಕೆನ್ನೆಗೆ ತುಟಿಯೊತ್ತಿದವಳು ತನ್ನನ್ನು ಬಳಸಿದ ಇನ್ನೊಂದು ಕೈಯನ್ನು ಗಮನಿಸಿದಳು. ಅದ್ರಿತ್ ಅವಳನ್ನು ಬಳಸಿ ಮಲಗಿದ್ದ. ಅವನತ್ತ ತಿರುಗಿದಳು. ನಿದ್ದೆಯಲ್ಲಿ ಹೊರಲಾಡಿ ತನ್ನ ಬಳಿ ಬಂದಿದ್ದಾನೆಂದು ಅರಿವಾಗಿತ್ತವಳಿಗೆ. ಒಂದು ಕ್ಷಣ ಅವನನ್ನೇ ದಿಟ್ಟಿಸಿದಳು. ನಿನ್ನನ್ನು ಪ್ರೀತಿಸ್ತಿರೋ ಸಮಯದಲ್ಲಿ ಹೀಗೊಂದು ಕ್ಷಣದ ಕನಸು ಕಂಡಿದ್ದೆ. ನಾವಿಬ್ಬರೂ ಹೀಗೆ ಜೊತೆಯಲ್ಲಿರಬೇಕು. ನಾವು ನಮ್ಮ ಪ್ರೀತಿ ಮತ್ತು ನಮ್ಮ ಮಗು, ನಮ್ಮದೇ ಆದ ಪುಟ್ಟ ಪ್ರಪಂಚ. ನಾವೀಗ ಜೊತೆಯಲ್ಲಿದ್ದೇವೆ, ಆದರೆ ನಮ್ಮ ಪ್ರೀತಿ ಇಲ್ಲ. ನನ್ನ ಪ್ರೀತಿ ಅಷ್ಟೇ ಇರೋದು. ನಮ್ಮ ಮಗಳು ಜೊತೆಯಲ್ಲಿದ್ದಾಳೆ, ಆದರೆ ಅವಳ ಹೆತ್ತಮ್ಮ ನಾನಲ್ಲ. ನಾವು ಕಂಡ ಕನಸೆಲ್ಲವೂ ನನಸಾಗುವುದಿಲ್ಲ ಎಂಬುದು ಅರಿವಾಗಿದೆ ನನಗೀಗ. ಈಗ ಕನಸುಗಳಿಲ್ಲದ ಜೀವನ ನಂದು. ಎಲ್ಲಿಂದ ಎಲ್ಲಿಗೋ ಸಾಗುತ್ತಿದೆ ಈ ಪಯಣ. ಮುಂದೆ ನಡೆಯುವ ದಾರಿ ಅಪರಿಚಿತ. ಜೊತೆಯಲ್ಲಿರುವವನು ಪರಿಚಿತನಾದರೂ ಅಪರಿಚಿತ. ನೀನು ಸನಿಹವಿದ್ದರೂ ದೂರ, ತುಂಬ ದೂರ. ಕೆಲವೊಮ್ಮೆ ಈ ಬದುಕನ್ನೇ ಕೊನೆಗೊಳಿಸಬೇಕು ಎಂದನಿಸಿದೆ ನನಗೆ. ಆದರೆ ಹಾಗೆ ಮಾಡಿದರೆ ನಾನೊಬ್ಬಳು ಹೇಡಿಯಾಗಿ ಬಿಡುವೆ. ನನಗೆ ಹೇಡಿಯಾಗಿ ಸಾಯಲು ಇಷ್ಟ ಇಲ್ಲ. ನಾನು ಬಯಸಿದೆಲ್ಲವೂ ನಂಗೆ ಸಿಕ್ಕಿದೆ. ಆದರೆ 2 ವಿಷಯಗಳನ್ನು ಹೊರತುಪಡಿಸಿ. ಒಂದು ಹೆತ್ತಮ್ಮನ ಪ್ರೀತಿ, ಇನ್ನೊಂದು ನಿನ್ನ ಪ್ರೀತಿ. ನನ್ನ ಪಾಲಿನ ಪ್ರೀತಿಯನ್ನು ಅದಾಗಲೇ ಅವಳಿಗೆ ಯಾರಿಗೂ ಕೊಟ್ಟಿಯಲ್ಲ. ನಿನ್ನ ಹಾಗೂ ಅವಳ ಪ್ರೀತಿಯ ಅಂಶ ನನ್ನ ಕಣ್ಮುಂದೆ ಇದೆ. ಯಾಕೆ ನೀನು ನನ್ನಿಂದ ದೂರ ಹೋದೆ ಎಂಬುದು ನಂಗೆ ಗೊತ್ತಿಲ್ಲ. ಆದರೆ ಬೇರೆ ಯಾರಿಗೋ ನೀನು ಕೊಟ್ಟ ಪ್ರೀತಿ, ಆ ಪ್ರೀತಿ ನನಗಿನ್ ಬೇಡ. ನಾನು ಹೆತ್ತ ಮಗುವಲ್ಲದಿದ್ದರೂ ಪುಟಾಣಿಯನ್ನು ದ್ವೇಷಿಸಲು ನನ್ನಿಂದ ಆಗದು. ಅದಕ್ಕೆ ನನ್ನ ಕೊನೆ ಉಸಿರಿನ ತನಕ ಪುಟಾಣಿಯ ಅಮ್ಮನಾಗಿ ಬದುಕುವೆ ನಾನು ಎಂದುಕೊಂಡು ನಿಟ್ಟುಸಿರು ಬಿಟ್ಟವಳು ಮೆಲ್ಲಗೆ ಅವನ ಕೈ ಸರಿಸಿದಳು. ಕೊಂಚ ಮಿಸುಕಾಡಿದವ ಮಗ್ಗಲು ಬದಲಾಯಿಸಿದ. ಅವನು ಏಳುವ ಸೂಚನೆ ಸಿಕ್ಕಾಗ ಸದ್ದಿಲ್ಲದೆ ಎದ್ದವಳು ಸ್ನಾನ ಮುಗಿಸಿ ಅಜ್ಜಿಯನ್ನರಸಿ ಹೊರಟಳು. ಮುಂದುವರೆಯುವುದು